ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಲಿವರ್ ಫ್ರೈ ಗ್ರೇವಿ, ಫ್ರೈ ಅನ್ನೋದಕ್ಕಿಂತ ಗ್ರೇವಿ ಅಂತ ಅನ್ಬೋದು ಇದನ್ನು. ಲಿವರ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಒಂದು ಮಸಾಲೆ ರುಬ್ಕೋಬೇಕಾಗತ್ತೆ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಹೇಗೆ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ. ಇದು ಚಪಾತಿ, ಪೂರಿ, ದೋಸೆ, ರೊಟ್ಟಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ಸು. ನೀವು ಮುದ್ದೆಗೂ ಕೂಡ ಟ್ರೈ ಮಾಡ್ಬೋದು, ರೈಸ್ಗೂ ಚೆನ್ನಾಗಿತ್ತು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ರುಬ್ಕೊಳ್ಳೋಕೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದು, ಒಂದು 2 ಇಂಚ್ ಆಗೋಷ್ಟು ಶುಂಠಿ ತೊಗೊಂಡಿದ್ದೀನಿ, ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಇಲ್ಲಿ ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದಿಷ್ಟೂ ರುಬ್ಕೋಬೇಕಾಗುತ್ತೆ, ನೀರು ಹಾಕ್ಬಾರ್ದು. ಸೊ ಹಾಗೆಯೇ ರುಬ್ಕೋಬೇಕು, ತರಿ ಇದ್ದರೂ ಪರವಾಗಿಲ್ಲ. ಸೊ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ ಬಂದು ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವು. ಇದಿಷ್ಟು ಒಗ್ಗರಣೆಗೆ ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಅರ್ಧ kg ಆಗೋಷ್ಟು ಲಿವರು ಮತ್ತು ಗುಂಡಿಗೆಕಾಯಿ ಅಂತಾರಲ್ವ, ಸೊ ಅದು 2 ಮಿಕ್ಸ್ ತೊಗೊಂಡಿರೋಂಥದ್ದು. ಈಗ ಒಂದು ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ತುಪ್ಪ, ಬೆಣ್ಣೆ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕ್ಕೋಬೇಕಾಗತ್ತೆ. ನಾವು ಒಗ್ಗರಣೆಗೆ ಏನು ತೊಗೊಂಡಿದ್ವಿ ಅದು ಕರಿಬೇವು. ನೆಕ್ಸ್ಟ್ ಹಾಗೆಯೇ ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿದ್ವಿ ಸಣ್ಣದಾಗಿ. ನೀವಿಲ್ಲಿ ಈರುಳ್ಳಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ 2ರಿಂದ 3 ತೊಗೊಂಡಿದ್ದೀನಿ ಅಷ್ಟೇ. ಸೊ ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು, ತುಂಬ ಏನು ಬೇಡ. ನೆಕ್ಸ್ಟ್ ಇದಕ್ಕೆ ಟೊಮೆಟೊನೂ ಕೂಡ ಆ್ಯಡ್ ಮಾಡಬೇಕು. ನಾನಿಲ್ಲಿ ಹುಳಿ ಟೊಮೆಟೊ ಯೂಸ್ ಮಾಡಿದ್ದೀನಿ, 1 ತೊಗೊಂಡಿದ್ದೀನಿ ಅಷ್ಟೇ ಟೊಮೆಟೊ. ಇದು ಸ್ವಲ್ಪ ಫ್ರೈ ಆಗಬೇಕು. ಈಗ ಸ್ಯಾರೀಸ್ದು ಹೇಳಬೇಕು ಅಂದರೆ, ಹ್ಯಾಂಡ್ ಸ್ಟಾಕಲ್ಲಿ ಸ್ಯಾರೀಸ್ ಇದೆ. ಅದು ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಟೈಮ್ ಸಾಕಾಗ್ತಾಯಿಲ್ಲ. ನಂದು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅದರಲ್ಲಿ ಜಾಯ್ನ್ ಆದರೆ ನಿಮ್ಗೆ ಡೈಲಿ ಅಪ್ಡೇಟ್ ಬರುತ್ತೆ. ಮತ್ತು ವಾಟ್ಸಪ್ ಗ್ರೂಪ್ದು ಕೊಟ್ಟಿರ್ತೀನಿ, ಅದರಲ್ಲಂತೂ ಡೈಲಿ ಅಪ್ಡೇಟ್ ಬರ್ತಾನೆ ಇರುತ್ತೆ ವಾಟ್ಸಪ್ ಗ್ರೂಪಲ್ಲಿ, ಜಾಯ್ನ್ ಆಗಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆಗಬೇಕು. ಸೊ ಈಗ ಇದನ್ನು ನಾನು ರುಬ್ಕೊಳ್ಳೋಕೆ ಏನು ತೋರಿಸ್ದೆ, ಇದಿಷ್ಟನ್ನು ರುಬ್ಕೋಬೇಕಾಗುತ್ತೆ. ಇದು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಆಗ್ತಿರಲಿ. ನೋಡಿ, ಇದಿಷ್ಟು ಫ್ರೈ ಆದಮೇಲೆ ಇದು ನಾನು ಏನು ಪೇಸ್ಟ್ ರುಬ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು. ಸೊ ಸ್ಯಾರೀಸು ಯಾರಿಗಾದರೂ ಹ್ಯಾಂಡ್ ಸ್ಟಾಕ್ ಬೇಕು ಅಂದರೆ ಹ್ಯಾಂಡ್ ಸ್ಟಾಕೂ ಬಂದು ಕಲೆಕ್ಟ್ ಮಾಡ್ಕೋಬೋದು. ನೀವು ನನಗೆ ಪರ್ಸ್ನಲಾಗಿ ವಾಟ್ಸಪ್ ಮಾಡಿದ್ರೆ ನಾನು ಲೊಕೇಶನ್ ಕಳಿಸ್ತೀನಿ, ಬಂದು ಬೇಕಾದ್ರೆ ಕ್ವಾಲಿಟಿ ನೋಡಿಬಿಟ್ಟು ಬೇಕಾದರೂ ಬೈ ಮಾಡ್ಬೋದು, ನೋ ಪ್ರಾಬ್ಲಮ್. ಮತ್ತು ಇನ್ನೊಂದೇನು ಅಂದರೆ, ಈಗ ಯಾರಾದರೂ ಮನೆ ಹತ್ರ ಸೇಲ್ ಮಾಡಬೇಕು, ನಾವು ಹ್ಯಾಂಡ್ ಸ್ಟಾಕ್ ಇಟ್ಕೊಂಡು ಅಕ್ಕಪಕ್ಕ ಮನೆಯವ್ರು ತೊಗೋತಾರೆ, ನೋಡ್ಬಿಟ್ಟು ತೊಗೊಳ್ಳೋರು ಇರ್ತಾರೆ ಅನ್ನೋರು ನನಗೆ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಅದು ಡೀಟೇಲ್ಸ್ ಕಳಿಸ್ತೀನಿ, ಹೇಗೆ ತೊಗೊಳ್ಳೋದು, ಹೇಗೆ ಪರ್ಚೇಸ್ ಮಾಡೋದು. ಮತ್ತು ರಿಟರ್ನ್ ಆಪ್ಷನ್ ಕೂಡ ಇರುತ್ತೆ. ಈಗ ಏನಂದರೆ, ಸೀರೆ ತೊಗೊಬಿಟ್ಟು ಕೆಲವೊಂದು ಹೋಗಿರುತ್ತೆ, ಕೆಲವೊಂದು ಹೋಗಿರಲ್ಲ. ಸೊ ಅದನ್ನು ರಿಟರ್ನ್ ಆಪ್ಷನ್ ಮಾಡಿಕೊಡ್ತೀನಿ. ಅಂದರೆ ಅಮೌಂಟ್ ಎಕ್ಸ್ಚೇಂಜ್ ಮಾಡಲ್ಲ. ಸ್ಯಾರಿ ಅದನ್ನು ರಿಟರ್ನ್ ಕೊಟ್ಬಿಟ್ಟು ಬೇರೆ ಸ್ಯಾರಿ ಬೈ ಮಾಡ್ಕೋಬೋದು ನೀವು. ಅದಕ್ಕೆ ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಅದನ್ನು ನಾನು ವಾಟ್ಸಪ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ. ಗ್ರೂಪಿಗೆ ಜಾಯ್ನ್ ಆಗೋರು ಜಾಯ್ನ್ ಆಗಿ. ಸೊ ಇದು ನೆಕ್ಸ್ಟ್ ನೋಡಿ, ಸೈಡಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟ ಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿ ತೊಗೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಒಂದು 3/4 ಪೆಪ್ಪರ್ ಪೌಡರ್. ಇದಿಷ್ಟನ್ನು ಹಾಕ್ಕೋಬೇಕಾಗತ್ತೆ. ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೋಡ್ಕೊಂಡು ಹಾಕ್ಕೋಬೇಕು. ನಿಮ್ಗೆ ಹೆಚ್ಚು ಕಮ್ಮಿ ಬೇಕು ಅಂದ್ರೂ ಮಾಡ್ಕೋಬೋದು, ಪರವಾಗಿಲ್ಲ. ನಿಮಗೆ ಚಿಕನ್ ಮಸಾಲ, ಮಟನ್ ಮಸಾಲ ಏನು ಬೇಕು ಅಂದ್ರೂ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನೇನು ಆ್ಯಡ್ ಮಾಡಿಲ್ಲ. ಸೊ ಇದಿಷ್ಟು ಮಸಾಲೆನ ಹಾಕಿ ಸ್ವಲ್ಪ ಹುರ್ಕೋಬೇಕು. ನೋಡಿ, ಈ ಥರ ಲೈಟಾಗಿ ಹುರ್ಕೊಂಡು, ಇದು ಹುರಿಯೋದ್ರಲ್ಲೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಎಷ್ಟು ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ, ಇದಿಷ್ಟು
ಫ್ರೈ ಆದಮೇಲೆ ಈಗ ನಾನಿಲ್ಲಿ ಲಿವರು ಮತ್ತು ಗುಂಡಿಗೆಕಾಯಿ ಏನು ತೊಗೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಎಲ್ಲ ಒಂದು ಚೆಂದ ಮಿಕ್ಸ್ ಕೊಟ್ಟರೆ ಚೆನ್ನಾಗಿ ಅದಕ್ಕೆಲ್ಲ ಇಟ್ಕೊಳ್ಳುತ್ತೆ. ನಾವು ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ವಿ ಅಷ್ಟೇ, ಸೊ ಮಸಾಲೆಗೋಸ್ಕರ ಅಂತ. ಈಗ ಲಿವರು ಹಾಕಿರೋದ್ರಿಂದ ಸಾಲ್ಟ್ ಕೂಡ ಹಾಕ್ಕೋಬೇಕಾಗುತ್ತೆ. ಇದನ್ನು ಸ್ವಲ್ಪ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲದಕ್ಕೂ ಮಸಾಲೆ ಹಿಡಿಯೋ ಥರ. ನಾನು ಯಾವಾಗಲೂ ಜಸ್ಟ್ ಈರುಳ್ಳಿ ಟೊಮೆಟೊ ಎಲ್ಲ ಒಗ್ಗರಣೆ ಹಾಕಿ ಪೆಪ್ಪರ್ ಪೌಡ್ರ್ ಹಾಕ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಬೇಯಿಸ್ತಿದ್ದೆ ಅಷ್ಟೇ. ಬಟ್ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ, ಬಟ್ ತುಂಬ ಚೆನ್ನಾಗಿತ್ತು ನೋಡಿ. ಈಗ ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತೀನಿ. ನೋಡಿ ಈ ಥರ ಫ್ರೈ ಆಗ್ತಿದ್ದಂಗೆ ಅದು ಬೇಯಬೇಕಲ್ವ. ಲಿವರ್ ಬೇಗ ಬೆಂದೋಗುತ್ತೆ, ಗುಂಡಿಗೆಕಾಯಿ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ಸೊ ಸ್ವಲ್ಪ ಹಂಗೆ ಬೇಯಿಸ್ಕೋಬೇಕಾಗತ್ತೆ. ಇದನ್ನು ಹಾಗೆ ಬಿಟ್ಬಿಟ್ಟು ಅದು ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು. ಅದಕ್ಕೆ ಮಿಕ್ಸ್ ಆದಮೇಲೆ ನಾನಿಲ್ಲಿ ಏನು ರುಬ್ಕೊಂಡಿದ್ದೆ ಜಾರು, ಅದಕ್ಕೆ ನೀರು ಹಾಕ್ಕೊಂಡು ಅದೇ ಬೌಲಿಗೆ 1 ಬೌಲ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ಅಷ್ಟೇ ನೋಡಿ. ಈಗ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಕೊಡಬೇಕು. ಸೊ ಇವಾಗ ಅದು ನೀರಲ್ಲೇ 2 ಬೆಂದ್ಕೋಬೇಕು. ಲಿವರ್ ಆಗಲಿ ಗುಂಡಿಗೆಕಾಯಿ ಆಗಲಿ 2 ಬೆಂದ್ಕೋಬೇಕು. ನೋಡಿ ಇಷ್ಟೇ ನೋಡಿ, ಆಗಲೇ ಕುದಿ ಬರ್ತಾಯಿದೆ. ಸೊ ಈಗ 1-2 ನಿಮಿಷ ಹಂಗೆ ಬೇಯಿಸ್ಕೊಂಡೆ. ಈಗ ಒಂದು 50% ಅಷ್ಟು ಬೆಂದಿದೆ. ಅಷ್ಟು ಬೆಂದಾದಮೇಲೆ ನೋಡಿ ಈ ಥರ ಇದೆ, ಆಯಿಲೆಲ್ಲ ಬಿಟ್ಟಿದೆ ಅಲ್ವಾ. ಸೊ ಇಷ್ಟೇ ರೆಡಿ ಆಯಿತು. ಸೊ ಇದನ್ನು ಚಪಾತಿಗೆ, ಪೂರಿಗೆ, ದೋಸೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ನೀವು ಇದಕ್ಕೆ ಕೊತ್ತಂಬರಿ ಬೇಕಿದ್ದರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಮಾಡಿರೋದ್ರಿಂದ ನಾನು ಅದೆಲ್ಲ ಏನೂ ಆ್ಯಡ್ ಮಾಡಿಲ್ಲ, ಜಸ್ಟ್ ಹಾಗೆ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಿಮ್ಗೆ ಗ್ರೇವಿನೂ ಇನ್ನೂ ಜಾಸ್ತಿ ಬೇಕು ಅಂದರೆ ನಾನು ಇಂಗ್ರೀಡಿಯೆಂಟ್ಸ್ ಏನೇನು ಹೇಳಿದೆ ಗ್ರೇವಿಗೆ ಅದನ್ನು ಜಾಸ್ತಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.